ಕರ್ನಾಟಕ ರಾಜ್ಯದ 6500 ಗ್ರಾಮ ಪಂಚಾಯತಿಗಳು ಈಗಾಗಲೇ ಜನವರಿ ಮತ್ತು ಫೆಬ್ರವರಿಯಲ್ಲಿ ಮುಕ್ತಾಯಗೊಂಡಿದೆ. ಈಗಾಗಲೇ ಸರ್ಕಾರ ಆದೇಶ ಪ್ರಕಾರವಾಗಿ ಪ್ರತಿ ಜಿಲ್ಲಾಧಿಕಾರಿಗಳಿಗೆ ಗ್ರಾಮ ಪಂಚಾಯತಿ ಏನು ಅಧಿಕಾರ ಅವಧಿಯನ್ನು ನೋಡಲ್ ಅಧಿಕಾರಿ ಮತ್ತು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಜವಾಬ್ದಾರಿ ವಹಿಸಿಕೊಳ್ಳಲು ಆದೇಶ ನೀಡಲಾಗಿದೆ. ಈಗಾಗಲೇ ಕೋಲಾರ ಜಿಲ್ಲೆಯಲ್ಲಿ 152 ಗ್ರಾಮ ಪಂಚಾಯತಿಗಳು ಸಂಪೂರ್ಣವಾಗಿ ಅಧಿಕಾರ ಕಳೆದುಕೊಂಡಿರುವಂಥ ಮುಂದಿನ ಚುನಾವಣೆ ಏಪ್ರಿಲ್ ಚುನಾವಣೆ ನಡೆಯುವ ತನಕ ಪಂಚಾಯತಿಯ ಪ್ರತಿ ಇಲಾಖೆಯ ಒಬ್ಬ ಅಧಿಕಾರಿಯನ್ನು 2-3 ಗ್ರಾಮ ಪಂಚಾಯತಿಗೆ ನೇಮಕ ಮಾಡಲಾಗಿದೆ. ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ನೋಡಲ್ ಅಧಿಕಾರಿಗಳ ಸಂಪೂರ್ಣ ಜವಾಬ್ದಾರಿ ಏನೆಂದರೆ ಆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥ ಹಳ್ಳಿಗಳ ಕುಡಿಯುವ ನೀರು, ನೆಲಮಲೀಕರಣ, ಡೆಂಗು, ಮಲೇರಿಯಾ ಮತ್ತು ಬೀದಿ ದೀಪಗಳ ಮತ್ತು ಬೀದಿಗಳ ಸಿಡಿಗಳ ಸ್ವಚ್ಛತೆ ಮಾಡಿಕೊಳ್ಳಕ್ಕೆ ಮಾತ್ರ ಅವಕಾಶ ಇರುತ್ತದೆ. GR ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರೀಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022532255ಕ್ಕೆ ಇಂದೇ ಕರೆ ಮಾಡಿ. ಯಾವುದೇ ಹೊಸ ಕಾಮಗಾರಿಗೆ ಅನುಮೋದನೆ ನೀಡುವುದಕ್ಕೆ ಇವರಿಗೆ ಅಧಿಕಾರವಿರುವುದಿಲ್ಲ. ಏನು ಏಪ್ರಿಲಲ್ಲಿ ನಡೆಯುವಂಥ ಕೋಲಾರ, ಬೆಂಗಳೂರು, ಚಿಕ್ಕಬಳ್ಳಾಪುರ, ರಾಮನಗರ, ಬೆಂಗಳೂರು ಗ್ರಾಮಾಂತರ ಮತ್ತು ಮಂಡ್ಯ ಕೆಲವು ಗ್ರಾಮ ಪಂಚಾಯತಿ ಅಧಿಕಾರ ಅವಧಿಯ ಏಪ್ರಿಲ್ ಚುನಾವಣೆ ನಡೆದಂಥ ಮೇಯಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಆಯ್ಕೆಯಾಗುವ ಸಾಧ್ಯತೆ ಉಂಟು. ಈಗಾಗಲೇ ಗ್ರಾಮ ಪಂಚಾಯತಿಯಲ್ಲಿ ಮುಂದಿನ ಚುನಾವಣೆ ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಒಂದೇ ಬಾರಿ ಚುನಾವಣೆ ನಡೆಯುವ ಸರ್ಕಾರ ಆಲೋಚನೆಯಲ್ಲಿರುವುದರಿಂದ ಈಗಾಗಲೇ ಗ್ರಾಮ ಪಂಚಾಯತಿಗಳ ಏನು ಸದಸ್ಯರು ಮತ್ತು ತಾಲೂಕು ಪಂಚಾಯತಿ ಜಿಲ್ಲಾ ಸ್ಪರ್ಧೆ ಮಾಡುವ ಅಭ್ಯರ್ಥಿಗಳು ದುಡ್ಡಿನ ಲೆಕ್ಕಾಚಾರ ಮಾಡ್ತಾ ಇದ್ದಾರೆ. ಏಕೆಂದರೆ ಒಬ್ಬ ಗ್ರಾಮ ಪಂಚಾಯತಿ ಕನಿಷ್ಠ ಪಕ್ಷ 5ರಿಂದ 50 ಲಕ್ಷವರೆಗೂ ಖರ್ಚು ಮಾಡಿರುವಂಥ ಉದಾಹರಣೆಗಳಿದೆ. ಆದ್ದರಿಂದ ಈ ಬಾರಿ ಚುನಾವಣೆ ನಡೀಬೇಕಾದರೆ ರಾಜ್ಯದಲ್ಲೇ ಅತಿ ಕಟ್ಟುನಿಟ್ಟಾಗಿ ಕ್ರಮ ವಹಿಸಬೇಕಾಗ್ತದೆ. ಯಾಕಂದರೆ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಏಕಕಾಲದಲ್ಲಿ ಚುನಾವಣೆ ನಡೆಯುವುದರಿಂದ ಏನು ಮತಗಟ್ಟೆಗಳ ಬಳಿ CC ಕ್ಯಾಮೆರಾಗಳು ಮತ್ತು ಪೊಲೀಸ್ ಭದ್ರತೆ ಮತ್ತು CRP ಯೋಧರನ್ನು ಹೆಚ್ಚುವರಿಯಾಗಿ ಬಳಸಬೇಕಾಗುತ್ತದೆ. ಮುಂದಿನ ಈಗಾಗಲೇ ಈ ಗ್ರಾಮ ಪಂಚಾಯತಿಗಳು ಮತ್ತು ತಾಲೂಕು ಪಂಚಾಯತ್ ಚುನಾವಣೆಗಳೆಂದರೆ ವಿಧಾನಸಭೆ ಮತ್ತು ಲೋಕಸಭೆಗೆ ಆಯ್ಕೆಯಾಗಿರುವ ಅವರಿಗಿಂತ ಹೆಚ್ಚಿನ ಪೈಪೋಟಿ ಜಿದ್ದಾಜಿದ್ದಿಗೆ ಹೆಸರುವಾಗಿರುವಂಥ ಈ ಸ್ಥಳೀಯ ಚುನಾವಣೆಗಳು ಸರ್ಕಾರದ ಮೇಲೆ ಅವಲಂಬಿಸಿರುವುದರಿಂದ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು, ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಗ್ರಾಮ ಪಂಚಾಯತಿಗಳಿಗೆ ಸುತ್ತೋಲೆ ಆದೇಶ ಮುಂದಿನ ಅಧಿಸೂಚನೆ ಪ್ರಕಾರವಾಗಿ ಈ ನೋಡಲ್ ಅಧಿಕಾರಿಗಳು ಮತ್ತು ಪಂಚಾಯತಿ ಅಧಿಕಾರಿಗಳು ಮುಂದುವರಿಸುತ್ತಾರೆ. ಯಾಕೆ ಅಂದರೆ 5 ವರ್ಷಗಳ ನಡೆಯುವಂಥ ಚುನಾವಣೆ ಸ್ಪರ್ಧೆ ಇರುವಂಥವರು ಮುಂದಿನ ಏನು ಚುನಾವಣೆ ಖರ್ಚು ಮಾಡಿರುವಂಥ ಹಣ ಮುಂದಿನ ಗ್ರಾಮ ಪಂಚಾಯತಿಗೆ ಆಯ್ಕೆ ಆದರೆ ವಿವಿಧ ಕಾಮಗಾರಿಗಳ ಹಣ ಏನು ಲೂಟಿ ಮಾಡುವ ಉದ್ದೇಶದಿಂದ ಈಗಾಗಲೇ ಕೆಲವು ಗ್ರಾಮ ಪಂಚಾಯತಿ ಸ್ಥಳೀಯ ಸ್ಥಳೀಯ ಗ್ರಾಮ ಪಂಚಾಯತಿಯ ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಕೈಕಾಲಿಡುವ ಮತ್ತು ಕೈ ಇಡುವಂಥ ಪ್ರಶ್ನೆಗಳು ಕೂಡಿ ಬರುವಂಥ ಸಾಧ್ಯತೆ ಉಂಟು. ಆದ್ದರಿಂದ ಈ ಚುನಾವಣೆ ಮಹತ್ತರವಾಗಿರೋದ್ರಿಂದ ಮುಂದಿನ ಕಾದು ನೋಡಬೇಕಾಗುತ್ತೆ ದಿಕ್ಸೂಚಿ ಯಾವ ಕಡೆ ನಡೆಯುತ್ತದೆ ಅಂತ.